ಸರ್, ಈಗ ಸಭೆಗೆ ಎಲ್ಲರೂ ಕೂಡ ಮುಖಂಡರು ಬಂದಿದ್ದೀರಾ, ಯಾರ್ಯಾರು ಭಾಗಿಯಾಗ್ತಾ ಇದ್ದೀರಾ, ತಮ್ಮ ಬೇಡಿಕೆಗೆ? ಸರ್, ಈಗ ಬೇಡಿಕೆಗಳೆಲ್ಲ ಭಾಳ ಸ್ಪಷ್ಟವಾಗಿದೆ. 1/1/2024 4 ವರ್ಷದ ಅಗ್ರಿಮೆಂಟ್ ಆಗಬೇಕು. ನಮಗೆ 12.5% ಒಪ್ಪಿಗೆ ಇಲ್ಲ, ನಾವು 25% ಕೇಳಿದ್ದೀವಿ. ಮೂರನೇ ವಿಚಾರ, ನಮಗೆ ಏನು ಹಿಂದಿನ 38 ತಿಂಗಳ ಅರಿಯರ್ಸ್ ಬಾಕಿ ಇತ್ತು ಅದು ಪೂರ್ಣವಾಗಿ ಕೊಡಬೇಕು. 26 ಕೊಟ್ಟಿದ್ದಾರೆ, ಉಳಿದಿದ್ದು ಕೊಡಬೇಕು. ದೆನ್ ಇದ್ರ ಜೊತೆಯಲ್ಲಿ ನಮ್ದು ಇನ್ಕ್ರಿಮೆಂಟ್ಸು ಜಾಸ್ತಿ ಆಗಬೇಕು, ಫಾರಮ್ 4, ಬಾಟಾ ಮತ್ತು ಬೇರೆ ಅಲೋಯನ್ಸ್ಗಳೆಲ್ಲ ಜಾಸ್ತಿ ಆಗಬೇಕು, ಮತ್ತು ಕಾಂಟ್ರಾಕ್ಟ್ ಸರ್ವಿಸ್ನಲ್ಲಿ ಇರ್ತಕ್ಕಂಥ ಡ್ರೈವರ್ಸ್ನೆಲ್ಲ ಕಾಯಂ ಮಾಡಬೇಕು. ಸೊ ಈ ಥರ ಹಲವಾರು ಬೇಡಿಕೆಗಳಿದೆ. ಸರ್, ಇವಾಗ ನಿಮ್ಮ ಮುಷ್ಕರನ ಹತ್ತಿಕ್ಕೋಕೆ ಬೇರೆ ಬೇರೆ ರೀತಿಯಾದ ಪರ್ಯಾಯ ಪ್ಲಾನ್ ಕೂಡ ಸರ್ಕಾರನೂ ಮಾಡ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಈಗ ಸರ್ಕಾರ ಯಾವಾಗ್ಲೂ ಒಂದು ಮುಷ್ಕರವನ್ನು ಪ್ರೋತ್ಸಾಹ ಕೊಡಲ್ಲ. ಅವ್ರು ಏನು ತೀರ್ಮಾನ ಮಾಡಿದ್ದಾರೆ ಅದನ್ನು ಒಪ್ಕೊಳ್ಳಿ ಅಂತ ಹೇಳೋದೇ ಸರ್ವಾಧಿಕಾರಿ ಮನೋಭಾವ. ಬಟ್ ವರ್ಕರ್ಸು ನಾವು ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ನಾವು ಅದನ್ನು ಅಷ್ಟೇ ದೃಢವಾಗಿ ರೆಸಿಸ್ಟ್ ಮಾಡ್ತೀವಿ. ನಾಡದ್ದು ಮುಷ್ಕರ ಆಗುತ್ತೆ. ಅಂಡ್ ಆ ಮುಷ್ಕರದಲ್ಲಿ ಸರ್ಕಾರ ಏನು ತೀರ್ಮಾನ ಮಾಡುತ್ತೋ ಮಾಡಲಿ. ಮುಷ್ಕರದ ನಂತರ ತೊಂದರೆ ಆಗೋದಿಲ್ಲ ಅನ್ನುವಂಥ ಮಾತನ್ನ ಸಾರಿಗೆ ಸಚಿವರು ಹೇಳ್ತಾರೆ. ಜನ ಆರಾಮಾಗಿರಿ, ಯಾರಿಗೂ ತೊಂದರೆ ಆಗೋದಿಲ್ಲ, ಡೋಂಟ್ ವರಿ ಅಂತಾರೆ. ಇದ್ರ ಜೊತೆಗೆ ಈಗ ಟ್ರೈನಿಂಗ್ ಅಲ್ಲಿರುವಂತಹ ಹೊಸದಾಗಿ ನೇಮಕ ಆಗ್ತಾ ಇರುವಂತಹ ಚಾಲಕರೇನಿದ್ದಾರೆ ಅವರುಗಳನ್ನ ಬಳಕೆ ಮಾಡುವಂತ ಪ್ಲಾನ್ ಅಲ್ಲೂ ಕೂಡ ಇದ್ದಾರೆ. 8,000 ಜನ ಇದ್ದಾರೆ, ಸೊ ಅವ್ರನ್ನ ಬಳಕೆ ಮಾಡ್ತೇವೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅಲ್ಲ, ಈಗ ಸ್ಟ್ರೈಕನ್ನ ಮುರಿಲಿಕ್ಕೆ ಅವ್ರು ಏನೇನು ಪ್ರಯತ್ನ ಮಾಡ್ಬೋದೋ ಮಾಡಲಿ. ಅದು ಸ್ಟ್ರೈಕ್ ಶುರು ಆಗಿದ ಮೇಲೆ ಏನೇನು ಬೆಳವಣಿಗೆಗಳಾಗುತ್ತೋ ನಾವು ಕಾದು ನೋಡ್ತೀವಿ. ನಮ್ಮ ಅಭಿಪ್ರಾಯದಲ್ಲಿ ವರ್ಕರ್ಸು ಯಾವುದೇ ಕಾರಣಕ್ಕೂ ಸರ್ಕಾರದ ಈ ಧೋರಣೆಯನ್ನು ಒಪ್ಪೋದಿಲ್ಲ. ಅವರು ಏಕಪಕ್ಷೀಯವಾಗಿ ಏನು 12.5% ಹೇಳಿದ್ದಾರೆ ಅದನ್ನು ತಿರಸ್ಕಾರ ಮಾಡ್ತಾರೆ. ಮತ್ತೆ 1/1/24 ಒತ್ತಾಯ ಮಾಡಿ ಹೋರಾಟ ಮಾಡ್ತಾರೆ. ಒಂದು ವೇಳೆ ಎಸ್ಮಾ ಏನಾದ್ರು ಜಾರಿ ಮಾಡಿದ್ರೆ? ಅಲ್ಲ, ಈಗ ಎಸ್ಮಾ ಈಗಾಗಲೇ ಜಾರಿಯಲ್ಲಿ ಇದೆ. ಅದು ಅದರೊಳಗಡೆಗೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತೀವಿ ಅಂದ್ರೆ ಮಾಡಲಿ. ಅವರೇ ಎಲ್ಲರನ್ನೂ ಅರೆಸ್ಟ್ ಮಾಡಿಬಿಟ್ರು ಅಂದ್ರೆ ಸಾರಿಗೆ ನೌಕರನ್ನ ಬಸ್ ಯಾರು ಓಡಿಸ್ತಾರೆ? ಅದರಿಂದ ಆ ರೀತಿ ಎಲ್ಲ ಸಂಸ್ಥೆನ ನಡೆಸೋಕ್ಕಾಗೋದಿಲ್ಲ. ಮತ್ತು ಅವ್ರು ಈಗಲೂ ಕೂಡ ಯಾವುದೇ ಹಂತದಲ್ಲೂ ಈ ಯಾಕೆ 12.5% ಭಾಳ ಒಳ್ಳೆಯದು, ಇದನ್ನು ಒಪ್ಕೊಂಡ್ಬಿಟ್ರೆ ಏನು ಸುವರ್ಣವೃಷ್ಟಿ ಬಂದ್ಬಿಡುತ್ತೆ ಸಾರಿಗೆ ನೌಕರರ ಮನೆ ಒಳಗೆ, ಅದನ್ನೆಲ್ಲ ಏನು ಹೇಳ್ತಾ ಇಲ್ಲ. ಅದು ಸರಿ ಇಲ್ಲ ಅಂತ ಅವ್ರಿಗೂ ಗೊತ್ತು. ಅದಕ್ಕೆ ದಬ್ಬಾಳಿಕೆ ಮೂಲಕ ಅದನ್ನು ಒಪ್ಸೋದಕ್ಕೆ, ಬೆದರ್ಸೋಕ್ಕೆ ನೋಡ್ತಾ ಇರೋದು. Okay, thank you. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.